ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ವಿಷಯದ ಬಗ್ಗೆಪ್ಪ ಅಂತ ಹೇಳಿದ್ರೆ, ನಮ್ಮ ಫೇಸಲ್ಲಿ ತುಂಬ ಪಿಂಪಲ್ಸ್ ಆಗಿರುತ್ತೆ. ಪಿಂಪಲ್ಸ್ ಹೋಗಿ ಪಿಂಪಲ್ಸ್ ಮಾರ್ಕ್ ಉಳಿದಿರುತ್ತೆ ಮತ್ತು ತುಂಬ ಸನ್ ಟ್ಯಾನ್ ಆಗಿರುತ್ತೆ ಸ್ಕಿನ್ನು. ಇದನ್ನೆಲ್ಲ ನಾವು ಈಸಿಯಾಗಿ ಹೋಗಲಾಡಿಸಿ ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬೋದು ಫ್ರೆಂಡ್ಸ್, ಅದೂ ಜಸ್ಟ್ ಒನ್ ಡೇಯಲ್ಲೇ. ಸೊ ಈ ಮನೆಮದ್ದನ್ನು ಯಾವ ಥರ ಮಾಡೋದು, ಈ ಮನೆಮದ್ದು ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಈ ಪೇಸ್ಟನ್ನು ನಾವು ಎಷ್ಟು ಬಾರಿ ಹಚ್ಕೋಬೇಕು ಅಂತೆಲ್ಲ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದರಿಂದ ವಿಡಿಯೋನೆಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಕೊನೆಯದಾಗಿ ವಿಡಿಯೋಗೊಂದು ಲೈಕ್ ಮಾಡೋದು ಮರಿಬೇಡಿ. ಹಾಗಾದರೆ ಬನ್ನಿ, ಈ ಮನೆಮದ್ದನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಈ ಮನೆಮದ್ದನ್ನು ಎಷ್ಟು ಟೈಮ್ ನಾವು ರೆಗ್ಯುಲರಾಗಿ ಅಪ್ಲೈ ಮಾಡಬೇಕಂತ ಹೇಳಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾವು ಇಲ್ಲಿ ಮೊದಲು ತಿಳ್ಕೋಬೇಕು, ಪಿಂಪಲ್ಸ್ ಯಾರಿಗಪ್ಪ ಅತಿ ಹೆಚ್ಚಿರುತ್ತೆ ಅಂತ ಹೇಳಿದ್ರೆ ಆಯಿಲ್ ಸ್ಕಿನ್ ಇರೋರಿಗೆ ತುಂಬ ಪಿಂಪಲ್ಸ್ ಇರುತ್ತೆ. ಅಂದರೆ ಎಲ್ಲರಿಗೂ ಪಿಂಪಲ್ಸ್ ಆಗುತ್ತೆ ಆಟೋಮೆಟಿಕ್ಲಿ, ಬೇಗ ಕಡಿಮೆ ಆಗಿಬಿಡುತ್ತೆ. ಆದರೆ ಆಯಿಲ್ ಸ್ಕಿನ್ ಇರೋರಿಗೆ ಕಡಿಮೆನೇ ಆಗೋದಿಲ್ಲ. ಸೊ ಅದು ಒಂದು ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ ಅದು ಜಿಡ್ಡಿನಾಂಶ ಇರುತ್ತಲ್ಲ, ಅದರಿಂದ ತುಂಬ ಹಾಕಿಬಿಟ್ಟು ನಮ್ಮ ಫೇಸಲ್ಲೆಲ್ಲ ಪಿಂಪಲ್ಸ್ ಆಗುತ್ತೆ. ಸೊ ಇದಕ್ಕೆ ಆಯಿಲ್ ಸ್ಕಿನ್ ಅವ್ರು ಏನು ಮಾಡಬೇಕಂತ ಹೇಳಿದ್ರೆ, ಒಂದು ದಿನಕ್ಕೆ ಒಂದು 4ರಿಂದ 5 ಸರಿ ನಾವು ತಣ್ಣೀರಿನಿಂದ ನಮ್ಮ ಫೇಸ್ನ ವಾಶ್ ಮಾಡೋದ್ರಿಂದ ನಮ್ಮ ಆಯಿಲ್ನೆಸ್ ಏನಿರ್ತಲ್ಲ ಅದು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಆಯಿಲ್ನೆಸ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಪಿಂಪಲ್ಸೂ ತಂತಾನೆ ಖಾಲಿ ಆಗಿಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ಸೊ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಮುಖನೇ ತೊಳೆಯೋದಿಲ್ಲ, ಅಂದರೆ ದಿನಕ್ಕೆ 1-2 ಬಾರಿ 2 ಬಾರಿ ಇಲ್ಲ 1 ಬಾರಿ ವಾಶ್ ಮಾಡಿಬಿಟ್ಟು ಫೇಸ್ಗೆ ಕ್ರೀಮ್ ಹಾಕ್ಬಿಟ್ಟು ಬಿಟ್ಬಿಡ್ತೀರ ಅಲ್ವಾ, ಅದು ನಾವು ಮೊದಲು ಮಾಡುವಂಥ ತಪ್ಪು. ಸೊ ಏನು ಮಾಡಬೇಕಂತ ಹೇಳಿದ್ರೆ ಫ್ರೆಂಡ್ಸ್, ಮತ್ತು ನಾವು ಕೈಗಳನ್ನ ಅವಾಗವಾಗ ನಮ್ಮ ಫೇಸ್ಗೆ ಮುಟ್ಕೊಳ್ತಿರ್ತೀವಿ ಅಲ್ವಾ, ಈ ಮುಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಕಡೆ ಇದು ಜಿಡ್ಡಿನಾಂಶ, ಕೈಗಳಿಂದ ಟಚ್ ಮಾಡೋದ್ರಿಂದ ಇನ್ನೊಂದು ಕಡೆ ಆ ಜಿಡ್ಡಿನಾಂಶ ಹಾಕಿ ನಮ್ಮ ಫೇಸೆಲ್ಲ ತುಂಬ ಹರಡ್ಬಿರುತ್ತಲ್ವಾ. ಸೊ ಅದಕ್ಕೆ ನಾವೇನು ಮಾಡಬೇಕಂತ ಹೇಳಿದ್ರೆ ಕೈಗಳನ್ನ ಅವಾಗವಾಗ ನಮ್ಮ ಫೇಸ್ಗೆ ಟಚ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಒಂದು ದಿನಕ್ಕೆ 3ರಿಂದ 4 ಬಾರಿ ತಣ್ಣೀರಿನಿಂದ ಫೇಸ್ನ ವಾಶ್ ಮಾಡಬೇಕು. ಮತ್ತು ಎಣ್ಣೆ ಅಂದರೆ ಜಿಡ್ಡಿನಾಂಶ ಊಟನ ಅತಿ ಹೆಚ್ಚು ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ತಣ್ಣಗಿರುವಂಥದ್ದನ್ನ ಕುಡಿಯಿರಿ. ಇದರಿಂದ ಆಟೋಮೆಟಿಕ್ಲಿ ಆಯಿಲ್ನೆಸ್ ಕಡಿಮೆ ಆದರೆ ಪಿಂಪಲ್ಸ್ ಹೋಗುತ್ತೆ. ಮತ್ತು ಒಂದು ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಫೇಶಿಯಲ್ ತೋರಿಸ್ಕೊಡ್ತೀನಿ. ಈ ಫೇಶಿಯಲ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ಪಿಂಪಲ್ಸ್ ಎಲ್ಲ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಸೊ ಆ ಫೇಶಿಯಲ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ನಾನು ಈ ಫೇಶಿಯಲ್ ಮಾಡೋದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಆಗಿ ಟೊಮ್ಯಾಟೊ ಹಣ್ಣು ತೊಗೊಂಡಿದ್ದೀನಿ. ಈ ಟೊಮ್ಯಾಟೋನ ನಮ್ಮ ಸ್ಕಿನ್ಗೆ ಏನು ಮಾಡೋದು ಅಂತ ಹೇಳಿದ್ರೆ, ಈ ಟೊಮ್ಯಾಟೊ ರಸನ ನಮಗೆ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮದು ಏನು ಸ್ಕಿನ್ ರಫ್ನೆಸ್ ಇರುತ್ತಲ್ಲ ಅದೆಲ್ಲ ಕಡಿಮೆಯಾಗಿ ನಮ್ಮ ಸ್ಕಿನ್ ಆಟೋಮೆಟಿಕ್ಲಿ ಸ್ಮೂತ್ ಆಗುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿರೋ ಚಿಕ್ಕ ಚಿಕ್ಕ ಕಜ್ಜಿಗಳಿರುತ್ತಲ್ಲ ಅದನ್ನೆಲ್ಲ ಪರ್ಮನೆಂಟಾಗಿ ಹೋಗಲಾಡಿಸುತ್ತೆ. ಮತ್ತು ನಮ್ಮ ಫೇಸಲ್ಲಾಗಿರೋ ಸನ್ ಟ್ಯಾನ್ನ ಸಹಿತ ಈ ಟೊಮ್ಯಾಟೊ ರಸ ಕಡಿಮೆ ಮಾಡುತ್ತೆ. ಸೊ ಈ ಟೊಮ್ಯಾಟೊ ನಮ್ಮ ಫೇಸ್ಗೆ ತುಂಬ ಅತ್ಯಮೂಲ್ಯವಾದ ಮನೆಮದ್ದು ಅಂತಲೇ ಹೇಳ್ಬೋದು. ಸೆಕೆಂಡ್ ಒನ್, ನಾನಿಲ್ಲಿ ಕಸ್ತೂರಿ ಹಳದಿ ತೊಗೋತಾ ಇದ್ದೀನಿ. ಕಸ್ತೂರಿ ಹಳದಿ ನಮ್ಮ ಫೇಸ್ಗೆ ಏನು ಮಾಡುತ್ತೆ ಅಂತೇಳಿ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ನಮ್ಮ ಫೇಸಲ್ಲಿರೋ ಅನ್ವಾಂಟೆಡ್ ಹೇರ್ ಎಲ್ಲ ರಿಮೂವ್ ಮಾಡುತ್ತೆ. ನಮ್ಮ ಫೇಸಲ್ಲಿ ಮತ್ತು ಸನ್ ಟ್ಯಾನ್ ಏನಾಗಿರುತ್ತಲ್ಲ ಆ ಸನ್ ಟ್ಯಾನನ್ನೆಲ್ಲ ಹೋಗಲಾಡಿಸಿ ನಮ್ಮ ಸ್ಕಿನ್ಗೆ ಗ್ಲೋಯಿಂಗ್ ಕೊಡುತ್ತೆ. ಮತ್ತು ಸ್ಕಿನ್ನ ವೈಟ್ನಿಂಗ್ ಮಾಡುವಂಥ ಶಕ್ತಿ ಟರ್ಮರಿಕ್ ಪೌಡ್ರಿಗಿದೆ. ಮತ್ತು ಹಸಿ ಅರಿಶಿನ ನಾವು ರುಬ್ಬಿ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಇರೋ ಪಿಂಪಲ್ಸ್ ಮಾರ್ಕ್ ಇರುತ್ತಲ್ಲ ಅದು ನಿಧಾನಕ್ಕೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಸಹ ಆಯುರ್ವೇದಿಕ ಮನೆಮದ್ದು ಅಂತಲೇ ಹೇಳ್ತಾ ಇದ್ದೀನಿ. ಸೊ ಅದರಿಂದ ಟರ್ಮರಿಕ್ ಪೌಡ್ರ್ ತೊಗೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀನಿ. ಈ ಕಡಲೆ ಹಿಟ್ಟು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಫೇಸಲ್ಲಿರೋ ಜಿಡ್ಡಿನಾಂಶ ಏನಿರುತ್ತಲ್ಲ, ಅಂದರೆ ಆಯಿಲ್ನೆಸ್, ಇದನ್ನೆಲ್ಲ ಪರ್ಮನೆಂಟಾಗಿ ಹೋಗಲಾಡಿಸುವ ಶಕ್ತಿ ಈ ಕಡಲೆ ಹಿಟ್ಟಿಗಿದೆ. ಮತ್ತು ನಮ್ಮ ಸ್ಕಿನ್ನಲ್ಲಿರೋ ಏನು ಕಪ್ಪು ಕಲೆಗಳಿರುತ್ತೆ, ಏನು ಚಿಕ್ಕ ಚಿಕ್ಕ ಕಜ್ಜಿಗಳಿರುತ್ತೆ, ಮತ್ತು ಏನು ದಪ್ಪ ಪಿಂಪಲ್ಸ್ ಆಗಿರುತ್ತಲ್ಲ ಅದೆಲ್ಲ ಒಡೆದು ಅದಕ್ಕೆ ಇವೆಲ್ಲ ಹೊರಗಡೆ ಬಂದು ನಮ್ಮ ಪಿಂಪಲ್ಸ್ನ ಪರ್ಮನೆಂಟಾಗಿ ಕ್ಲಿಯರ್ ಮಾಡುವಂಥ ಶಕ್ತಿ ಈ ಕಡಲೆ ಹಿಟ್ಟಿಗಿದೆ ಫ್ರೆಂಡ್ಸ್. ಸೊ ಅದರಿಂದ ನಾನು ಕಡಲೆ ಹಿಟ್ಟನ್ನ ತೊಗೋತಾ ಇದ್ದೀನಿ. ಮತ್ತು ನಮ್ಮ ಸ್ಕಿನ್ನ ಸಹ ವೈಟ್ನಿಂಗ್ ಮಾಡುತ್ತೆ ಇದು. ಟೊಮೆಟೊ ರಸ ಮತ್ತು ಕಸ್ತೂರಿ ಹಳದಿ ಮತ್ತು ಕಡಲೆ ಹಿಟ್ಟು ಇದನ್ನ 3 ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಡಿ. 5 ನಿಮಿಷ ಆದಮೇಲೆ ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೀವು ನಿಮ್ಮ ಫೇಸಲ್ಲಿ ಎಲ್ಲೆಲ್ಲ ಪಿಂಪಲ್ಸ್ ಮಾರ್ಕ್ ಆಗಿದೆ ಎಲ್ಲ ಕಡೆನೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಬ್ರಷಿಂದ ಅಥವಾ ನಿಮ್ಮ ಕೈ ಸಹಾಯದಿಂದ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಈ ಕತ್ ಕೆಳಗೆ ಸಹಿತ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿ ಒಂದು 25ರಿಂದ 30 ನಿಮಿಷ ಅದು ಚೆನ್ನಾಗಿ ಡ್ರೈ ಆಗಕ್ಕೆ ಬಿಡಿ. 20ರಿಂದ 30 ನಿಮಿಷ ಆದಮೇಲೆ ನಾವು ವಾಶ್ ಮಾಡ್ಕೊಳ್ಳೋಣ. ಇಲ್ಲ ಅಂತ ಹೇಳಿದ್ರೆ ನಾವು ಈ ಫೇಶಿಯಲ್ ಹಾಕಿ ಸಹಿತ ಏನು ಯೂಸ್ ಇರೋದಿಲ್ಲ, ಇದು ನಮ್ಮ ಸ್ಕಿನ್ಗೆ ಹಿಡಿಬೇಕಲ್ವಾ. ಸೊ 30 ಮಿನಿಟ್ಸ್ ಆದಮೇಲೆ ನೀವು ತಣ್ಣೀರಿನಿಂದ ಚೆನ್ನಾಗಿ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದಮೇಲೆ ನೀವು ಒಂದು ಕಾಟನ್ ಬಟ್ಟೆಯಿಂದ ನಿಮ್ಮ ಫೇಸ್ನ ಚೆನ್ನಾಗಿ ಒರೆಸ್ಕೊಂಡು ನೀವೇನು ಡೇ ಯೂಸ್ ಮಾಡ್ತಿರಲ್ಲ ಕ್ರೀಮು, ಅದನ್ನ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಮನೆಮದ್ದನ್ನು ನೀವು ದಿನಕ್ಕೆ 1 ಬಾರಿ ಅಂದರೆ ವೀಕ್ಲಿ ಒಂದು
3 ಟೈಮ್ಸ್ ಮಾಡೋದ್ರಿಂದ ಈ ಥರ ಒಂದು 3 ಮಂತ್ ಕಂಟಿನ್ಯೂ ಮಾಡೋದ್ರಿಂದ ನಿಮ್ದು ಏನು ಸ್ಕಿನ್ ಪ್ರಾಬ್ಲಮ್ ಇರುತ್ತಲ್ಲ ಅದು ಪರ್ಮನೆಂಟಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಯಾವುದೇ ಮನೆಮದ್ದು ಟ್ರೈ ಮಾಡಿರಿ, ಅದು ಜಸ್ಟ್ 2 ವೀಕ್ ಆಗಲಿ 8 ದಿನ ಆಗಲಿ 2 ದಿನ ಆಗಲಿ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ 3 ಮಂತ್ ಆದರೂ ಕಂಟಿನ್ಯೂ ಆಗಿ ನೀವು ಮಾಡಲೇಬೇಕು, ಆವಾಗಷ್ಟೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆನಾ? ನೀವು ಅರ್ಧ ಮಾಡೋದ್ರಿಂದ ರಿಸಲ್ಟ್ ಸಿಗೋದಿಲ್ಲ. ಮತ್ತು ಏನು ಸ್ಕಿನ್ ಪ್ರಾಬ್ಲಮ್ ಇರುತ್ತಲ್ಲ ಅದು ಇನ್ನೂ ಹೆಚ್ಚು ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ, ಅದು ಇದು ಮಿಕ್ಸ್ ಆಗಿ. ಓಕೆನಾ? ಮತ್ತು ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ವಿಡಿಯೋಗೆ ಕೊನೆಯದಾಗಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನಷ್ಟು ಹೊಸ ವಿಡಿಯೋದೊಂದಿಗೆ ನೆಕ್ಸ್ಟ್ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.